ಕಾವೇರಿ ಪ್ರತಿಭಟನೆ ವೇಳೆ ಬೆಂಗಳೂರಲ್ಲಿ ನಡೆದ ಗಲಭೆಯ ಹಿಂದೆ ಹಲವು ಊಹಾಪೋಹಗಳಿರುವಾಗಲೇ ಕೆಪಿಎನ್ ಟ್ರಾವೆಲ್ಸ್ ಬಸ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬಸ್ಗಳಿಗೆ ಬೆಂಕಿ ಹಾಕಿದವರು ಬೇರ್ಯಾರೂ ಅಲ್ಲ, ಅಲ್ಲಿನ ಸಿಬ್ಬಂದಿಯೇ ಅಂತ ದೂರು ದಾಖಲಾಗಿದೆ. ಪ್ರಕರಣ ಸಾಕಷ್ಟು ಗೊಂದಲಗಳಿಂದ ಕೂಡಿರೋದ್ರಿಂದ ತನಿಖೆ ಸಿಐಡಿಗೆ ವರ್ಗಾವಣೆಯಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕೆಪಿಎನ್ ಟ್ರಾವೆಲ್ಸ್ ಬಸ್ಗಳಿಗೆ ಬೆಂಕಿ ಹಚ್ಚಿದ್ದು ಸಿಬ್ಬಂದಿ. ಸಿಐಡಿಗೆ ವರ್ಗಾವಣೆಯಾಯಿತು ಕೆಪಿಎನ್ ಬೆಂಕಿ ಪ್ರಕರಣ. ಹೀಗೆ ಹೊತ್ತಿ ಉರಿದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಕೆಪಿಎನ್ ಟ್ರಾವೆಲ್ಸ್ ಬಸ್ ಬೆಂಕಿ ಪ್ರಕರಣಕ್ಕೆ ಕಾರಣ ಅದೇ ಸಂಸ್ಥೆಯ ಸಿಬ್ಬಂದಿ ಅನ್ನೋ ವಿಚಾರ ಈಗ ಬಯಲಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕೆಪಿಎನ್ ಟ್ರಾವೆಲ್ಸ್ನ ಡ್ರೈವರ್ ವೆಂಕಟಾಚಲ ಅನ್ನೋರು ಈ ಸಂಬಂಧ ದೂರನ್ನ ನೀಡಿದ್ದಾರೆ. ಇದರಿಂದ ಕಾವೇರಿ ಹೋರಾಟಕ್ಕೂ ಈ ಬಸ್ ಬೆಂಕಿ ಹಚ್ಚಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ಈ ಪ್ರಕರಣ ಸಾಕಷ್ಟು ತಿರುವುಗಳು ಪಡಿತಾ ಇರೋದ್ರಿಂದ ಈ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಆರ್ಆರ್ ನಗರ ಪೊಲೀಸರು ಪ್ರಕರಣದ ವರದಿಯನ್ನ ಸಿಐಡಿಗೆ ಸಲ್ಲಿಸದೇ ಇರೋದ್ರಿಂದ ವರದಿ ಬಂದ ಮೇಲೆ ಸಿಐಡಿ ತನಿಖೆ ಶುರು ಮಾಡಲಿದೆ. ನಗರದಾದ್ಯಂತ 100ಕ್ಕೂ ಹೆಚ್ಚು ಜನರು ಅರೆಸ್ಟ್. ಕಾವೇರಿ ಹೋರಾಟದ ವೇಳೆ ಹಲವೆಡೆ ಕಲ್ಲು ತೂರಾಟ ನಡೆಸಿ ಶಾಂತಿ ಕದಡಿದ ಸುಮಾರು 100 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಇದುವರೆಗೂ 50 ಜನರನ್ನ, ಮಾಗಡಿ ರಸ್ತೆ ಪೊಲೀಸರು 4 ತಮಿಳು ಭಾಷಿಕರು ಸೇರಿ 10 ಮಂದಿಯನ್ನ ಮತ್ತು ಆರ್ಆರ್ ನಗರ ಪೊಲೀಸರು ಕೂಡ ಹಲವರನ್ನ ಬಂಧಿಸಿದ್ದಾರೆ. ಆದರೆ ತಮಿಳು ಭಾಷಿಕರನ್ನ ಬೇಕಂತಲೇ ಅರೆಸ್ಟ್ ಮಾಡಲಾಗಿದೆ ಅಂತ ಅವರ ಸಂಬಂಧಿಕರು ಆರೋಪಿಸಿದ್ದಾರೆ. ಇನ್ನು ಪೊಲೀಸ್ ಮೂಲಗಳ ಪ್ರಕಾರ 200ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆಯಲಾಗುತ್ತೆ ಎನ್ನಲಾಗ್ತಾ ಇದೆ. ಆದ್ರೆ ಗಲಭೆಗೂ ಕಾವೇರಿ ಪ್ರತಿಭಟನೆಗೂ ಸಂಬಂಧವೇ ಇಲ್ಲ ಎಂದು ಮಾತು ಕೇಳಿ ಬರ್ತಾ ಇದೆ. ಇದರ ಸತ್ಯಾಸತ್ಯತೆ ಕೆಪಿಎನ್ ಟ್ರಾವೆಲ್ಸ್ ಬೆಂಕಿ ಪ್ರಕರಣದ ಸಿಐಡಿ ತನಿಖೆಯಿಂದ ಹೊರಬರಬೇಕಿದೆ. ಬೆಂಗಳೂರಿನಿಂದ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.